3 ಹಾಗೂ 4ನೇ ಕವನ. ಅವನೀಪತಿ ಕೇಳು ಚಕ್ರವನವರು ಹೊಕ್ಕರು, ಏಕಚಕ್ರವನ್ನು ಅವರು ಹೊಕ್ಕರು. ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬಿಡಾರವನು, ವಿನಯದಲ್ಲಿ ಇವರು ಯಾಚಕ ವಿಷಯದಾತಿಥ್ಯವನ್ನು ಕೈಗೊಂಡಲ್ಲಿ ಕತಿಪಯ ದಿವಸವನ್ನು ನೂಕಿದರು ಭಿಕ್ಷಾವಹಿತ್ವ ವೃತ್ತಿಯಲ್ಲಿ. ಅಂದರೆ ಪಾಂಡವರು ಏಕಚಕ್ರನದಲ್ಲಿ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಇಳಿದುಕೊಂಡರು. ಯಾಚಕರಾಗಿ ಭಿಕ್ಷೆಯಿಂದ ಆತಿಥ್ಯವನ್ನು ಕೈಗೊಂಡು ಹಲವು ದಿನಗಳನ್ನು ಕಳೆದರು. ತಂದ ಭಿಕ್ಷವನ್ನೈವರು ನಂದನರು ತಾಯಿಗೆ ನೇವಿದಿಸಿ ಲಿಂದುಮುಖಿ ಭಾಗವ ದೈವ ಸಾನಂದದಲ್ಲಿ ಮಾಡಿ 1 ಭಾಗ ಮೈಕೊಂದರು ರಂಗುಳಿ ದೊಂದು ಭಾಗವ ತಾನು 4 ನಂದನರು ವಿನಿಯೋಗಿಸುವರ ನೀಶ ಕೇಳೆಂದ. ಅಂದರೆ 5 ಭಿಕ್ಷೆಯನ್ನು ತಂದು ತಾಯಿಗೆ ಒಪ್ಪಿಸುತ್ತಿದ್ದರು. ಕುಂತಿಯು ಆ ಅನ್ನವನ್ನು 1 ಭಾಗವನ್ನು ಭೀಮನಿಗೆ, ಇನ್ನೊಂದು ಭಾಗವನ್ನು 4 ಜನ ಗಂಡು ಮಕ್ಕಳಿಗೆ ಹಂಚುತ್ತಿದ್ದರು. ಧನ್ಯವಾದಗಳು.